ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡಿನಿ. ಇವತ್ತಿನ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ. ಸೊ ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಮೊದಲು ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಆಲ್ರೆಡಿ ಇವಾಗ ಮಕ್ಕಳು ಸ್ಕೂಲ್ಗೆ ಹೋದರು ಫ್ರೆಂಡ್ಸು. ಮಕ್ಕಳು ಸ್ಕೂಲ್ಗೆ ಹೋದ್ಮ್ಯಾಗ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಹಸ್ಬೆಂಡನ್ನು ಮಕ್ಕಳನ್ನ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿಬಿಟ್ಟು ಸೊ ಇವಾಗ ಸ್ನಾನ ಮಾಡಿಕೊಂಡು ಸತ್ಯನಾರಾಯಣ ಪೂಜೆ ಮಾಡೋಕ್ಕಂತಾರೆ. ಸೊ ನೋಡ್ತಾ ಇರ್ಬೋದು, ಅವ್ರದ್ದು ಇವತ್ತು ಡ್ಯೂಟಿ ಹಾಲಿಡೇ ಐತಿ. ಸೊ ಹಾಗಾಗಿ ಒಟ್ಟಿನಲ್ಲಿ ಇವಾಗ ನೆಕ್ಸ್ಟು ಹುಣ್ಣಿಮೆ ಬರೋದ್ರೊಳಗೆ ಸತ್ಯನಾರಾಯಣ ಪೂಜೆ ಮಾಡಿ ಮುಗಿಸ್ತಾರೆ ನೋಡ್ರಿ ಫ್ರೆಂಡ್ಸು. ಸೊ ಅವ್ರಿಗೆ ಯಾವಾಗ ಫ್ರೀ ಆಗ್ತೈತಿ ಸೊ ಆ ಟೈಮ್ನಾಗ ಸತ್ಯನಾರಾಯಣ ಪೂಜೆ ಮಾಡಿರ್ತಾರೆ. ಸೊ ಪೂಜೆಗೆ ಪ್ರಸಾದ ಮಾಡ್ಕೊಂಡಿದ್ದಾರೆ. ಸತ್ಯನಾರಾಯಣ ಪೂಜೆಗೆ ಈ ಥರ ಏನಾದರೂ ಕೇಸರಿ ಬಾತು ರವೆಯಿಂದ ಮಾಡಿರೋ ಅಂಥದ್ದನ್ನು ಮಾಡಿರ್ತಾರೆ. ಚೆನ್ನಾಗೈತಿ ಸಜ್ಜಕ ಮಾತ್ರ. ಗೋಡಂಬಿ, ದ್ರಾಕ್ಷಿ, ತುಪ್ಪ, ಬಾದಾಮಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ರು. ಸೊ ನಾನು ನಾಷ್ಟ ಮಾಡ್ಕೊಂಡು ಇವಾಗ ಡೋರ್ ಮ್ಯಾಟ್ಸು ಬಟ್ಟೆಗಳನ್ನೆಲ್ಲ ತೊಳ್ದಾಕ್ದೆ ನೋಡ್ರಿ. ಓಕೆ ಫ್ರೆಂಡ್ಸ್, ಈಗ ಮನೆ ಕೆಲಸ ಎಲ್ಲ ಮುಗೀತು. ಈಗ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ. ಈಗ ಊಟ ಮಾಡಬೇಕು. ಊಟ ಮಾಡೋಕ್ಕಿಂತ ಮೊದಲ ಒಂದು ಸೀರೆಗೆ ಫಾಲ್ಸ್ ಹಾಕ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂಥೇಳಿ ಅಂದ್ಕೊಂಡಿನಿ. ನಿನ್ನೆ ಮನೆಯೆಲ್ಲ ಫುಲ್ಲು ಕ್ಲೀನಿಂಗ್ ಮಾಡಿರೋದ್ರಿಂದ ಫುಲ್ ಅಂತ ಅಂದ್ರೆ ಎಲ್ಲ ಫುಲ್ ಕಂಪ್ಲೀಟಾಗಿ ಮೇಲೆ ಸಜ್ಜೆ ಗಿಜ್ಜೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ಇನ್ನೇನು ದಸರಾ ಹಬ್ಬ ಹತ್ರ ಬರ್ತಲ್ಲ, ಸೊ ಅವಾಗ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮೇಲಿರೋದೆಲ್ಲ ಸ್ವಲ್ಪ ಬಿಟ್ಟೀನಿ. ಈ ಥರ ಸೆಲ್ಫು ಮತ್ತು ಧೂಳೆಲ್ಲ ಹೊಡ್ಕೊಂಡಿನಿ. ಸೊ ಒಂದು 50% ಅಷ್ಟು ಮನೆ ಕ್ಲೀನ್ ಮಾಡ್ಕೊಂಡಿನಿ. ಕಿಚನ್ ಅಂತ ಆಲ್ಮೋಸ್ಟ್ ಕ್ಲೀನ್ ಆಗೈತೆ. ಸಜ್ಜೆ ಒಂದು ಉಳಿಸೇನಷ್ಟ. ಸೊ ನಿನ್ನೆ ಮನೆಯೆಲ್ಲ ಫುಲ್ಲು ಉಜ್ಜಿ ಕ್ಲೀನ್ ಮಾಡಿರೋದ್ರಿಂದ ಈ ರೈಟ್ ಸೈಡ್ ಹ್ಯಾಂಡ್ ಫುಲ್ಲು ಕೈ ನೋವು ಬಂದೈತಿ. ಆ್ಯಕ್ಚುಲಿ ನಿನ್ನೆ ಅನ್ಕೊಂಡೆ ಮನೆ ಕೆಲಸಗಳನ್ನ ಆಲ್ಮೋಸ್ಟ್ ನಾವು ರೈಟ್ ಹ್ಯಾಂಡ್ನಾಗ ಮಾಡ್ತೀವಿ ಫ್ರೆಂಡ್ಸ್, ಬಲಗೈನ್ಯಾಗ. ಸೊ ಉಜ್ಜೋದು ತಿಕ್ಕೋದು ಈ ಥರ ಬಂದಾಗ ನಾವು ಈ ಕೈನ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೈ ನೋವು ಬಂದ್ಬಿಟ್ಟೈತಿ. ನಿನ್ನೆ ಅನ್ಕೊಂಡೆ ನಾನು ನಾಳೆಗೆ ಪಕ್ಕ ಈ ಕೈ ನೋವು ಬರ್ತೈತಿ ಅಂತ ಹೇಳ್ಬಿಟ್ಟು ಫುಲ್ ನೆನ್ನೆ ಟಯರ್ಡ್ ಆಗಿಬಿಟ್ಟೆ. ಬ್ಲಾಗ್ನು ಅಷ್ಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಮನೆ ಕೆಲಸ ಫುಲ್ಲು ಮುಗಿದಾದ್ಮ್ಯಾಗ ನಿನ್ನೆ ನೈಟ್ ಹಸ್ಬೆಂಡ್ ಪಲ್ಯ ಮಾಡಿದ್ರು, ಚೌಳಿಕಾಯಿ ಮತ್ತು ಮೊಳಕೆ ಕಾಳೆಲ್ಲ ಹಾಕ್ಬಿಟ್ಟು. ಸೊ ಅದನ್ನ ಪಲ್ಯ ಹಂಗೆ ಉಳಿದಿತ್ತು. ಸೊ ಹೆಂಗಿದ್ರು ರೊಟ್ಟಿ ಮಾಡಿದ್ನಲ್ವ, ಸೊ ರೊಟ್ಟಿನೂ ಇದು ರೊಟ್ಟಿ ಪಲ್ಯ ಹಾಕಿದ್ರಾಯ್ತು ನಾಳೆ ಲಂಚ್ ಬಾಕ್ಸ್ಗೆ ಅಂತ ಅಂದ್ಕೊಂಡಿದ್ದೆ. ಮತ್ತು ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟು ಪುಳಿಯೋಗರೆ ಏನಾದ್ರು ಮಾಡಿ ಕೊಟ್ಬಿಡ್ರಿ ಅಂತ ಹೇಳಿದೆ. ಸೊ ಮಕ್ಕಳನ್ನ ಇವತ್ತು ಹಸ್ಬೆಂಡೇ ಎಲ್ಲ ಫಸ್ಟ್ ಟೈಮ್ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸಿದಾರೆ ಅಂತ ನಾ ಹೇಳ್ಬೋದು. ಅಂದರೆ ಅಡುಗೆ ಎಲ್ಲ ಏನೂ ಇರಲಿಲ್ಲ. ಲಂಚ್ ಬಾಕ್ಸ್ಗೆ ರೊಟ್ಟಿ ಪಲ್ಯ ಹಾಕಿದ್ದಾರೆ. ಪಲ್ಯ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮತ್ತು ಪುಳಿಯೋಗರೆ ಮಾಡಿದ್ದಾರೆ. ರೈಸ್ ಮತ್ತು ಪುಳಿಯೋಗರೆ ಗೊಜ್ಜು ಮಾಡಿದ್ರು. ಸೊ ಪರವಾಗಿಲ್ಲ, ಏನೋ ಒಂದು ಮ್ಯಾನೇಜ್ ಮಾಡಿ ಒಟ್ನಲ್ಲಿ ಸ್ಕೂಲ್ಗಂತೂ ಮಕ್ಕಳನ್ನ ಕಳಿಸಿದ್ರಲ್ವಾ. ಸೊ ಅದೇ ಖುಷಿ ಆಯಿತು. ಅನ್ವಿತಾ ಸ್ಕೂಲ್ಗೆ ಹೋಗೋ ಟೈಮ್ಗೆ ತಲೆ ಒಂದು ಬಾಚಿ ಕಳಿಸ್ತೆ ನೋಡ್ರಿ ಫ್ರೆಂಡ್ಸ್. ಸೊ ಈ ರೀತಿಯಾಗಿತ್ತು ನಂದು ಇವತ್ತು ಮಾರ್ನಿಂಗ್ ರೂಟೀನು. ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ಲು ಒಂಥರ ಸುಸ್ತಾಗಿರೋದ್ರಿಂದ ನಾನು ಬೆಳಗ್ಗೆ ಹೇಳಕ್ಕಾಗ್ಲಿಲ್ಲ ನನಗೆ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದ್ರೆ ನಿನ್ನೆ ಮನೆ ಕ್ಲೀನ್ ಮಾಡೋಕ್ಕೂ ಮುಂಚೆನೇ ನನಗೆ ಸ್ವಲ್ಪ ನೆಗಡಿ ತಲೆನೋವೆಲ್ಲ ಇತ್ತು. ಹೆಂಗಪ್ಪ ಮಾಡಲಿ, ಕಾಲು ನೋವು ಒಂಥರ ಆದಂಗೆ ಹಾಕಂತಿತ್ತು. ಹೆಂಗೆ ಮಾಡ್ಲಪ್ಪ ಇವತ್ತು ಮನೆ ಬೇರೆ ಕ್ಲೀನ್ ಮಾಡೋ ಪ್ಲ್ಯಾನ್ ಹಾಕ್ಕೊಂಡಿನಿ, ಹೆಂಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಸೊ ಹೆಂಗಾದ್ರೂ ಮಾಡಿ ಮಾಡಲೇಬೇಕು, ಈ ಪ್ಲ್ಯಾನಿಂಗ್ನ ಪೋಸ್ಟ್ಪೋನ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಸೊ ಹೆಂಗೋ ಕಷ್ಟಪಟ್ಟು ಮಾಡಿ ಮುಗಿಸ್ದೆ ಮನೆ ಕ್ಲೀನಿಂಗು. ಸೊ ಇವಾಗೂ ಒಂಥರ ಮೂಗು, ತಲೆ ಮತ್ತು ಕೈ ಎಲ್ಲ ನೋವು ಹಾಕಂದೈತಿ. ಸೊ ಎಷ್ಟೇ ನಮ್ಮದು ಈ ಥರ ಪ್ರಾಬ್ಲಮ್ಸ್ ಇದ್ದರೂ ಕೆಲಸಗಳನ್ನ ಬಿಡೋಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ್. ಅದರಲ್ಲೂ ನಾವು ಎಲ್ಲ ಕೆಲಸಗಳನ್ನ ಮ್ಯಾನೇಜ್ ಮಾಡಿಕೊಂಡು ಮನೇನ ನಿಭಾಯಿಸ್ಬೇಕಾಗ್ತೈತಿ. ಹೌಸ್ ವೈಫ್ ಆಗಿರ್ತೀವಿ ಅಂತ ಅಂದ್ಮ್ಯಾಗ. ಇವತ್ತು ಮತ್ತೆ ಇನ್ನೂ ಮಾರ್ಕೆಟ್ ಕಡೆ ಅದೆಲ್ಲ ಹೋಗೋದೈತಿ ಫ್ರೆಂಡ್ಸ್. ಸೊ ಒಂದಷ್ಟು ಐಟಮ್ಸ್ ಎಲ್ಲ ತರೋದೈತಿ, ಹೋಗಬೇಕು. ಸೊ ಪಟ್ ಅಂತೇಳಿ ಈ ಸೀರೆಗೆ ಫಾಲ್ಸ್ ಹಾಕ್ಬಿಟ್ಟು ಆಮೇಲೆ ಎಮ್ಮಿಂಗ್ ಅದು ಮಾಡ್ಕೊತೀನಿ. ಫಾಲ್ಸ್ ಅದು ಅಟ್ಯಾಚ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಆಮೇಲೆ ನನಗೆ ಟೈಮ್ ಸಿಕ್ಕಾಗ ಫಾಲ್ಸ್ಗೆ ಎಮ್ಮಿಂಗ್ ಅದು ಮಾಡ್ಕೊತೀನಿ. ಹಬ್ಬದ ಟೈಮ್ನಾಗ ಹಿಂಗೆ ಬಟ್ಟೆಗಳೆಲ್ಲ ಹೊಲಿಯಾಕ ಬರುವಂಥದ್ದು ಜಾಸ್ತಿ ನೋಡ್ರಿ ಫ್ರೆಂಡ್ಸ್. ಹಬ್ಬದ ಟೈಮ್ನಾಗ ನಮ್ದು ಎಲ್ಲ ಕೆಲಸಗಳೆಲ್ಲ ಜಾಸ್ತಿ ಇರ್ತಾವೆ. ಸೊ ಇದೇ ಟೈಮ್ನಾಗ ಹಿಂಗೆಲ್ಲ ಬಟ್ಟೆಗಳು ಬಂದು ಅಂತಂದ್ರೆ ನಮಗೂ ಸ್ವಲ್ಪ ಕಷ್ಟ ಆಗ್ತೈತಿ. ಯಾವ್ದು ಮಾಡೋದು ಯಾವ್ದು ಬಿಡೋದಪ್ಪ ಅಂತ ಅನ್ಸ್ಬಿಡ್ತೈತಿ ನೋಡ್ರಿ. ಸೊ ನಾನು ಹಬ್ಬಕ್ಕೆ ನಮ್ದು ಒಂದು ಅಟ್ಲೀಸ್ಟ್ ಒಂದು ಬ್ಲೌಸ್ ಅಥವಾ 2 ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡೆ. ಸೊ ನೋಡಬೇಕು ಆಗುತ್ತೋ ಇಲ್ವೋ. ಅದ್ರಾಗ ಬೇರೆ ಮೇಲಿಂದ ಮೇಲೆ ಇನ್ನು ಹಬ್ಬಗಳು ಸ್ಟಾರ್ಟು. ಈಗ ಗಣಪತಿ ಹಬ್ಬ ಇನ್ನು ನೆಕ್ಸ್ಟ್ ಇನ್ನೊಂದು 20 days ಒಳಗೆ ದಸರಾ ಸ್ಟಾರ್ಟ್ ಆಗ್ತದೆ. ದಸರಾ ಮುಗಿದು ಮತ್ತು ಆಮೇಲೆ 1 ತಿಂಗಳೊಳಗೆ ಮತ್ತು ಏನು ದೀಪಾವಳಿ ಸ್ಟಾರ್ಟ್ ಆಗತ್ತ. ಸೊ ಮೇಲಿಂದ ಮೇಲೆ ಹಬ್ಬಗಳು ಇರೋದ್ರಿಂದ ಬಟ್ಟೆಗಳನ್ನು ಹೊಲಿಯಾಕ ಬರ್ತಾವಂತ ನಾನು ಹೇಳ್ಬೋದು.
ಏನು ಮಾಡಕಂತಿ ಗುಂಡು? ಏನು ತಿನ್ನಕಂತೀಯಪ್ಪ? ಚಕ್ಲಿ ನನಗೆ ಮತ್ತೆ ನಮಗೆ ಕೊಡಂಗಿಲ್ಲ? ಹಾಂ ನೋಡ್ರಿ ಫ್ರೆಂಡ್ಸ್, ಅರ್ವಿನ್ ಈಗ ಸ್ಕೂಲಿಂದ ಬಂದ ಕೂಡಲೇ ಏನಾರ ತಿನ್ನಕ್ಕೆ ಕೊಡು ಅಂದ. ಸೊ ಚಕ್ಲಿ ಕೊಟ್ಟೈತಿ. ಹಂಗೆ ಸ್ಕೂಲ್ನಾಗ ಈಗ ಹೋಮ್ವರ್ಕ್ ಕಳಿಸಿದಾರೆ ಫ್ರೆಂಡ್ಸು. ಸೊ ಅದನ್ನ ಇವಾಗ ಹೋಮ್ವರ್ಕ್ನ ಲ್ಯಾಪ್ಟಾಪ್ದಾಗ ಹಾಕಿ ಕೊಟ್ಟೇವಿ. ಸೊ ಅದನ್ನ ಇವಾಗ ಬರೀತಾನೆ. ಇವಾಗ ಬರೀ ಬಡ ಬರೀ. ಪೆನ್ಸಿಲ್ ಎಲ್ಲೇ ಎಲ್ಲೈತಿ ಅದಾನ? ಈ ಪೆನ್ಸಿಲ್ ತೊಗೊಂಡು ಬರ್ತಿ ಮಾಮಂದಿದು? ನಿಂದಿಲ್ಲೈತಿ? ನಿಂದು ಪೆನ್ಸಿಲ್ ತೊಗೊಂಡು ಬರೀಬೇಕು. ಅದ್ರ ಹಬ್ಬಾಗ ಮುಡಂಗಿಲ್ಲ ಅರ್ವೇನ ಪೆನ್ಸಿಲ್. ನಿಂದು ತಗೋ, ಬೇಡದ. ಬೈತ ನೋಡು ಮಾಮ, ಇಲ್ಲೇ ಕುಂತಾನ ಬೈಯಾಕ. ಮತ್ತು ನೋಡ್ರಿ ಇವಂದು ಡ್ಯೂಟಿ ನೋಡ್ರಿ, ನಮ್ಮ ತಮ್ಮನ ಡ್ಯೂಟಿ. ಕೃಷ್ಣ ಸೀರಿಯಲ್ ನೋಡು ಡ್ಯೂಟಿ ಒಂದು. ಬರೀ ಬರೀ ಪೆನ್ಸಿಲ್ ಹೇಳದ್ನ ತಗೋ. ಒಟ್ಟು ಹೋಮ್ವರ್ಕ್ ಮಾಡ್ಕೋ, ಅಭ್ಯಾಸ ಮಾಡ್ಕೋ ಅಂಥೇಳಿ ನಾವು ಬೆನ್ನು ಹತ್ತಬೇಕು ಫ್ರೆಂಡ್ಸ. ಸೊ ಅವಾಗ ಬರೀತಾನ. ಅದು ಒಂದ ಸರ್ತಿ 2 ಸರ್ತಿ ಹೇಳಿದ್ರ ಬರೆಯಂಗಿಲ್ಲವ. ಒಟ್ಟು ಹತ್ತಿ ಬೀಳ್ಬೇಕು ಇವನ್ ಹಿಂದೆ, ಅವಾಗ ಬರೀತಾನ. ಅವನೇನು ತಿನ್ನೋದ ನಮಗೆ ಎಲ್ಲರೂ. ಇವ್ನ ಕಾಲರ್ ತೆಗೆದುಕೋ, ಹಿಂದೆ ಕಾಲರ್ ತೆಗೆದುಕೋ. ಮೊದಲು ಊಟಾರ ಮಾಡ್ಲಿ ತಡಿಯವ. ಊಟ ಎಲ್ಲ ಮಾಡಿ ಬರ್ಕೋಲಿ. ಅರ್ವಿನ್ ನೀರು ಕುಡೋಣ. ಬಾಯ್. ಓಕೆ ಫ್ರೆಂಡ್ಸ್, ಈಗ ಮಕ್ಕಳು ಟ್ಯೂಷನ್ಗೆ ಹೋದ್ರು. ನಾನು ಇವಾಗ ಪಾರ್ಲರ್ಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊಂಟೆ ನೋಡ್ರಿ. ಸೊ ಎಷ್ಟೊಂದು ದಿನ ಆಯಿತು ಹೈಬ್ರೋ ಮಾಡಿಸಿಲ್ಲ, ಮಾಡಿಸ್ಕೊಂಡು ಬರಬೇಕು. ಒಂದು ತಿಂಗಳು ಮ್ಯಾಗ ಆಯಿತು. ಸ್ವಲ್ಪ ಹೈಬ್ರೋ ಗ್ರೋತ್ ಆಗೈತಿ. ಸೊ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೊಂಟೇನೀಗ. ಸೊ ಅಲ್ಲೇನು ಬ್ಲಾಗ್ ಏನು ಮಾಡಂಗಿಲ್ಲ ಫ್ರೆಂಡ್ಸ್. ಸೊ ಹೈಬ್ರೋ ಮಾಡಿಸ್ಕೊಂಡು ಬಂದಾದ್ಮ್ಯಾಗ ಡೈರೆಕ್ಟಾಗಿ ಆಮ್ಯಾಗ ನಿಮ್ಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಈಗ ಪಾರ್ಲರ್ಗೆ ಹೋಗ್ಬಿಟ್ಟು ಬಂದು ರೆಡಿಯಾಗಿ ಈಗ ಮಾರ್ಕೆಟ್ಗೆ ಹೊಂಟಿ ನೋಡ್ರಿ ಫ್ರೆಂಡ್ಸ್. ಹೋದ ಕೆಲಸ ಏನು ಆಗಲೇ ಇಲ್ಲ. ಅವರು ಪೂಜೆ ಅದು ಮಾಡಕ್ಕಂತಾರ ಅಂತ ಹೇಳ್ಬಿಟ್ಟು ಆಮ್ಯಾಗ ಈವ್ನಿಂಗ್ ಬರ್ರಿ ಅಂತ ಅಂದರು. ಸೊ ಹೈಬ್ರೋ ಏನು ಮಾಡಿಸ್ಕೊಳಕ್ಕಾಗಲಿಲ್ಲ ನೋಡ್ರಿ. ನೋಡಬೇಕು, ಈವ್ನಿಂಗ್ ಮಾರ್ಕೆಟಿಂದ ಜಲ್ದಿ ಬಂದ್ವಿ ಅಂತಂದ್ರೆ ಮಾಡಿಸ್ಕೊಂಡು ಬರ್ತೀನಿ. ಇಲ್ಲ ಅಂತಂದರೆ ಇನ್ನು ನಾಳೆನ ಹೋಗಿ ಮಾಡಿಸ್ಕೊಂಡು ಬರ್ಬೇಕಷ್ಟ. ಓಕೆ ಫ್ರೆಂಡ್ಸ್, ಈಗ ನಾನು ಮತ್ತು ಹಸ್ಬೆಂಡ್ ಮಾರ್ಕೆಟ್ಗೆ ಹೊಂಟಿವಿ. ಒಂದಷ್ಟು ಐಟಮ್ಸ್ ಎಲ್ಲ ಇವತ್ತು ಶಾಪಿಂಗ್ ಮಾಡೋದೈತಿ, ಗ್ರಾಸರೀಸ್ ಶಾಪಿಂಗ್ ಮಾಡೋದೈತಿ. ಸೊ ನೋಡಬೇಕು ಏನೇನು ಶಾಪಿಂಗ್ ಮಾಡೋದಾಗ್ತೈತಿ ಏನು ಅಂತೇಳಿ. ಸೊ ನನ್ನ ಜೋಡಿ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀನಿ. ಹೋಗ್ಬಿಟ್ಟು ಬರೋಣ ಅಂತ ಬರ್ರಿ. ಫ್ರೆಂಡ್ಸ್, ಇವಾಗ ನೋಡ್ರಿ ಮೊದಲು ಎಲ್ಲಿಗೆ ಬಂದೀವಿ ಅಂಥೇಳಿ. ಸೊ ಡಿ ಮಾರ್ಟಿಗೆ ಬಂದೆ ನೋಡ್ರಿ ಫ್ರೆಂಡ್ಸು. ಸೊ ಇಲ್ಲೇ ಮೊದಲು ಒಂದಷ್ಟು ಗ್ರಾಸರೀಸ್ ಎಲ್ಲ ತೊಗೊಂಡು ಹೋದ್ರೆ ಆಯಿತು. ಮತ್ತು ಒಂದಷ್ಟು ಐಟಮ್ನೂ ಬೇಕಾಗಿತ್ತು ಅಂತ ಹೇಳಿದ್ನಲ್ಲ. ಸೊ ಅದೂ ಇಲ್ಲೇ ಸಿಕ್ಕರೆ ತೊಗೊಂಡು ಹೋದ್ರೆ ಆಯಿತು ಅಂಥೇಳಿ ಬಂದೇನೆ. ಹೌದು, ಇದು ಕಬ್ಬಿಣದ್ದು, ಇದು ಪ್ಲಾಸ್ಟಿಕ್. ಇದು ತಡೆಯಂಗಿಲ್ಲ. ಇದು ಮತ್ತು ಇದು ತಡಿತೈತಿ. ಸಿಲಿಂಡರ್ ಹಾಕಿ ಕೆಳಗೆ ಜಂಗ್ ಹಿಡಿತದಲ್ಲ ಟೈಲ್ಸ್ ಎಲ್ಲ.
ಈ ಡಿಮಾರ್ಟಲ್ಲಿರೋ ಸಿಸ್ಟಮ್ ಯಾವ ರೀತಿ ಅಂದ್ರೆ ಫ್ರೆಂಡ್ಸು, ಸೊ ನಿಮಗೂ ಗೊತ್ತಿರ್ಬೋದು. ಡಿಮಾರ್ಟ್ ಯಾವುದೇ ರೀತಿ ಗ್ರಾಸರೀಸ್ ಆಗಿರ್ಬೋದು, ನಮಗೇನೇ ಬೇಕು ಐಟಮ್ಸ್ ಅಂದರೂ ಕೂಡ ನಾವೇ ಎಲ್ಲ ಹೋಗಿ ಹುಡುಕಿ ತೊಗೋಬೇಕು. ನಮಗೆ ಯಾವ ಗ್ರಾಸರೀಸ್ ಬೇಕೋ ಏನೋ ಅಂತ ಹೇಳ್ಬಿಟ್ಟು ನಾವೇ ಎಲ್ಲ ಕವರ್ ತೊಗೊಂಡು ನಾವೇ ಎಲ್ಲ ತುಂಬಿಸ್ಕೊಂಡು, ಸೊ ನಾವೇ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಬರ್ಬೇಕು ನೋಡ್ರಿ ಫ್ರೆಂಡ್ಸ್. ಈ ರೀತಿಯಾಗಿರ್ತೈತಿ. ಅದೇ ಕಿರಾಣಿ ಶಾಪಿಗೆ ಹೋದ್ವಿ ಅಂತಂದ್ರೆ, ಸೊ ಅಲ್ಲಿ ನಾವೆಲ್ಲ ಲಿಸ್ಟ್ ಹೇಳಿದ್ವಿ ಅಂತಂದ್ರೆ, ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀವಲ್ಲ, ಸೊ ಆ ಲಿಸ್ಟ್ನ ಅವ್ರ ಕೈಲಿ ಕೊಟ್ಬಿಟ್ರೆ ಸಾಕು. ಸೊ ಅವರೇ ಎಲ್ಲ ತೊಗೊಂಬಂದು ಪ್ಯಾಕ್ ಮಾಡಿ ನಮ್ಮ ಬ್ಯಾಗಿಗೆ ತುಂಬಿಸ್ಬಿಟ್ಟು, ಬೇಕಿದ್ದರೆ ಅವರೇ ನಮ್ಮದು ಗಾಡಿಗೂ ಕೂಡ ತೊಗೊಂಬಂದು ಹಾಕಿ ಕೊಟ್ಬಿಡ್ತಾರೆ. ಸೊ ಈ ರೀತಿ ಫೆಸಿಲಿಟಿ ಇರ್ತೈತಿ ಕಿರಾಣಿ ಶಾಪಲ್ಲಿ. ಸೊ ಇದಕ್ಕಿಂತ ಅದ ಬೆಟ್ರ್ ಅಂತ ಅನಿಸ್ಬಿಡ್ತೈತೆ ನೋಡ್ರಿ ಒಂದೊಂದು ಟೈಮು. ಮತ್ತು ಯಾವಾಗ್ಲೂ ನಾನು ಸೋಫಾ ಕವರ್ ನೋಡಬೇಕು ಅಂಥೇಳಿ ಸೋಫಾ ಕವರ್ ನೋಡಿದೆ ಫ್ರೆಂಡ್ಸು. ಸೊ ಇಷ್ಟ ಆಗಲಿಲ್ಲ. ಯಾಕಂತಂದ್ರೆ ಫುಲ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಓಪನ್ ಮಾಡಿ ನೋಡಬೇಕು ಅಂತಂದ್ರೆ ಓಪನ್ ಮಾಡುವಂಗಿಲ್ಲ. ಹೆಂಗಿರ್ತಾವೆ, ಡಿಸೈನ್ ಹೆಂಗಿರ್ತಾವೆ, ಕಲರ್ ಹೆಂಗಿರ್ತಾವೆ, ಫುಲ್ ಎಲ್ಲ ಓಪನ್ ಮಾಡಿ ನೋಡೋಕನ ಆಗಂಗಿಲ್ಲ. ಸೊ ಹೊರಗಡೆನ ಒಂದು ಲುಕ್ಕಲ್ಲಿ ನೋಡಿಕೊಂಡು ತೊಗೊಂಬರ್ಬೋದು ಅಷ್ಟೇ. ಸೊ ಅದ ನಾವು ಹೊರಗೆ ಶಾಪಿಗೆ ಹೋದ್ವಿ ಅಂತಂದ್ರೆ ಅವರೆಲ್ಲ ಬಿಚ್ಚಿ ಎಲ್ಲ ಓಪನ್ ಮಾಡಿ ತೋರಿಸ್ತಾರೆ. ಸೊ ಈ ರೀತಿ ಇರ್ತೈತಿ. ನನಗೆ ಇದಕ್ಕಿಂತ ಅದ ಬೆಟ್ರ್ ಅಂತ ಅನಿಸ್ತೈತಿ ನೋಡ್ರಿ ಫ್ರೆಂಡ್ಸ್. ಸೊ ನಿಮಗೆ ಹೆಂಗೆ ಅನಿಸ್ತೈತಿ ಏನು ಅಂತೇಳಿ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ಒಂದೊಂದು ಟೈಮ್ ಅನಿಸ್ತೈತಿ ಡಿಮಾರ್ಟ್ ಒಂದೊಂದು ಐಟಮ್ ಶಾಪಿಂಗ್ ಮ್ಯಾಗ ಹೋಗ್ತೈತಿ. ಸೊ ಅದು ಡಿಮಾರ್ಟ್ನಾಗ ಚಲೋ ಅಂತ ಅನಿಸ್ತೈತಿ. ಒಂದೊಂದು ಐಟಮ್ ಇದ್ರ ಮ್ಯಾಗ ನೋಡಿದ್ರೆ ಸೊ ಹೊರಗನ ಚಲೋಪ್ಪ ಅಂತ ಅನಿಸ್ಬಿಡ್ತೈತಿ ನೋಡ್ರಿ. ಓಕೆ ಫ್ರೆಂಡ್ಸು, ಗ್ರಾಸರೀಸ್ ಶಾಪಿಂಗ್ ಮುಗಿದಾದ್ಮ್ಯಾಗ ಡಿಮಾರ್ಟ್ನಾಗ ಇಮಿಡಿಯೇಟಾಗಿ ನಮ್ಮ ಏರಿಯಾದಲ್ಲಿರೋ ಗಣಪತಿಗೆ ಬಂದೀವಿ ನೋಡ್ರಿ ಫ್ರೆಂಡ್ಸು, ಅರ್ಜೆಂಟಾಗಿ. ಯಾಕಂತಂದ್ರೆ ಹಸ್ಬೆಂಡ್ ಮುಂಜಾನೆಲ್ಲ ನಿನ್ನಿನ ಎಲ್ಲ ಗಣಪತಿಗೆ ಬೂಂದಿ ಕೊಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂದು ಇಟ್ಟಿದ್ರು. ಆ್ಯಕ್ಚುಲಿ ಅವರು ಬೆಳಗ್ಗೆನ ಕೊಡಬೇಕು ಅಂತ ಅಂದ್ಕೊಂಡ್ರು. ಬೆಳಗ್ಗೆ ಒಂದಷ್ಟು ಕೆಲಸಗಳೆಲ್ಲ ಇತ್ತು ಅವ್ರದ್ದು, ಹೊರಗೆ ಹೋಗಿ ಮಾಡ್ಕೊಂಡು ಬರೋವಂಥದ್ದು. ಸೊ ಹಾಗಾಗಿ ಅವರಿಗೆ ಟೈಮ್ ಸಿಗಲಿಲ್ಲ ಬೆಳಗ್ಗೆ ಕೊಡೋಕೆ. ಸೊ ಈಗ ಈವ್ನಿಂಗ್ ಕೊಟ್ಟರಾಯ್ತು ಬಿಡು ಅಂಥೇಳಿ ಅಂದ್ಕೊಂಡಿದ್ವಿ. ಮತ್ತು ಇವತ್ತು ಬಿಟ್ಟರೆ ನಾಳೆ ಕೊಡೋಕೆ ಬರೋಂಗಿಲ್ಲ. ಯಾಕಂದ್ರೆ ನಾಳೆ ಗಣಪತಿ ಹೋಗ್ತಾವೆ. ಒಟ್ಟಿನಲ್ಲಿ 5 ದಿನದೊಳಗೆ ಕೊಡಬೇಕು. ಪ್ರತಿ ವರ್ಷವೂ ಬೆಳಗಾವಿಗೆ ಬಂದಾಗಿಂದ ನಾವು ಗಣಪತಿ ಹಬ್ಬದಾಗ ನಾವು ಬೂಂದಿನ ಕೊಟ್ಟಿರ್ತೀವಿ. ಒಟ್ಟಿನಲ್ಲಿ 2 ಕಡೆ ಗಣಪತಿಗೆ ಕೊಟ್ಟಿರ್ತೀವಿ ಫ್ರೆಂಡ್ಸ್. ಸೊ ಈಗ ನೋಡ್ತಾ ಇರ್ಬೋದು ನೋಡಿರಿ, ನಮ್ಮ ಏರಿಯಾದಲ್ಲಿರೋ ಗಣಪತಿ ಈ ರೀತಿಯಾಗೈತಿ. ಇವಾಗ ನೆಕ್ಸ್ಟು ನಮ್ಮ ಏರಿಯಾದಲ್ಲಿರೋ ಇನ್ನೊಂದು ಗಣಪತಿ ದರ್ಶನಕ್ಕೆ ಬಂದೀವಿ ನೋಡ್ರಿ ಫ್ರೆಂಡ್ಸು. ಸೊ ಇಲ್ಲೂ ಇವಾಗ ಬೂಂದಿ ಕೊಡೋಕಂತೇಳಿ ಬಂದ್ವಿ. ಒಂದೇ ಕಡೆ ಕೊಡೋದು ಬೇಡ, 2 ಸೈಡ್ ಕೊಡೋಣ ಅಂಥೇಳಿ. ಸೊ ಪ್ರತಿ ವರ್ಷವೂ ಹಿಂಗೆ ಮಾಡ್ಕೊತ ಬಂದೀವಿ. ಮತ್ತು ಇವತ್ತು ಲಾಸ್ಟ್, ಮತ್ತು ನಾಳೆ ಕೊಡೋಕೆ ಬರೋಂಗಿಲ್ಲ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ನಾಳೆಗೆ ಜೋಕುಮಾರ್ ಹುಟ್ಟತಾನ. ಸೊ ಜೋಕುಮಾರ್ ಹುಟ್ಟಿಂದ ಕೊಡೋಕೆ ಬರೋಂಗಿಲ್ಲ. ಅಂದ್ರೆ ನಾಳೆಗೆ ಗಣಪತಿ ಏನೋ ಸಾಯ್ತಾನಂತ, ಮತ್ತು ಜೋಕುಮಾರ್ ಹುಡ್ತಾನಂತ. ಸೊ ಹಾಗಾಗಿ ಕೊಡೋಕೆ ಬರೋಂಗಿಲ್ಲ. ಇವತ್ತು ಕೊಡಬೇಕು ಅಂತೇಳಿ ಓಡೇ ಬಂದ್ವಿ ನೋಡ್ರಿ. ಸೊ ಬೆಳಗಾವಿಲಂತೂ ಹೇಳೋದೇ ಬೇಡ ಫ್ರೆಂಡ್ಸು, ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಗಣಪತಿ ಹಬ್ಬ ನಡೀತೈತೆ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು, ಯಾವ ಗಲ್ಲಿಯಲ್ಲಿ ನೋಡಿದ್ರು, ಯಾವ ಕಡೆ ನೋಡಿದ್ರು ಎಲ್ಲೆಲ್ಲೂ ಗಣಪತಿನ. ಸೊ ನೋಡೋಕೆ ಏನೋ ಒಂದು ರೀತಿ ಖುಷಿ, ಒಂದು ಹಬ್ಬದ ರೀತಿ, ಒಂದು ದೊಡ್ಡ ಫೆಸ್ಟಿವಲ್ ರೀತಿ ಫೀಲ್ ಕೊಡ್ತೈತಿ ಅಂತ. ಸೀಟಿಗೆ ಇರೋದು 25 ಐತಿ. ಸೀಟಿಗೆ ಇರೋದು ಎಷ್ಟೈತ್ರಿ? 25 ಐತ್ರಿ. ಇದು 27 ಐತಿ ನೋಡ್ರಿ. ಫ್ರೆಂಡ್ಸ್, ಇದು ಬೆಳಗಾವಿಯಲ್ಲಿರೋ ಪಾಂಗ್ಳಗಲ್ಲಿಯಲ್ಲಿ ಕೂರಿಸಿರುವಂತಹ ಗಣೇಶ ನೋಡ್ರಿ ಫ್ರೆಂಡ್ಸು, ಯಾವ ರೀತಿಯಾಗಿ ಕೂರಿಸಿದಾರ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕಮ್ಮಿ ಐತಿ ನೋಡಿ. 27 ಇದು ಸ್ಕ್ವೇರ್ ಐತಿ. ಸ್ಕ್ವೇರ್ ಐತಿ ನೋಡಿ. ಇದು वो नीचे के 2 आएंगे ये. दूसरा नेवी ब्लू तो ये कलर, बाकी सोफे में नेवी ब्लू कलर आएंगे नहीं, ब्राउन चॉकलेटी ऐसे ही कलर आते हैं. चलो इसमें बोले कुशन कवर साथ में आपको ये काम का नहीं है और पूरा सोफा जॉइंट है. 1200. ಇದು ಕ್ವಾಲಿಟಿ ಸ್ವಲ್ಪ ರಿಂಗ್ ಆಗತೈತೆ ಅನ್ಸುತ್ತೆ. ರಿಂಗ್ नहीं होता है क्या कैसा भी. फोल्डिंग नहीं होता है इसका. ಇದನ್ನ ಬಗೆಹರಿಸ್ಬಿಡ್ತೀವಿ. इसमें ये वाले कुशन नहीं आएंगे.
ಓಕೆ ಫ್ರೆಂಡ್ಸ್, ನಾನು ಮತ್ತು ಹಸ್ಬೆಂಡ್ ಒಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಡು ಇವಾಗ ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಳಕಂತೀನಿ ನೋಡ್ರಿ. ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೊ ತೊಗೊಳಕಂತೀನಿ. ತೊಗೊಂಡು ಇವಾಗ ನೆಕ್ಸ್ಟ್ ಮನೆಗೆ ಹೋಗಬೇಕು. ತೋರದ ಒಳಗೆ ಹೊರಗರ ಬಿಡ್ತಿರನೇ ಇಲ್ಲ, ದಾರ್ಯಾಗ ಎಲ್ಲೇ ನೋಡ್ತೀರಿ. ವಾವ್, ನೋಡ್ರಿ ಫ್ರೆಂಡ್ಸ್, ಮಕ್ಕಳಿಗೆ ಏನು ಖುಷಿ ಅಂತ ಹೇಳ್ಬಿಟ್ಟು ಅವ್ರ ಖುಷಿ ನೋಡೋದೇ ಒಂದು ರೀತಿ ನನಗೊಂಥರ ಖುಷಿ. ಸೊ ಫುಲ್ಲು ಖುಷಿ ಸಂಭ್ರಮದಿಂದ ಕುಣಿದಾಡ್ತಾರಂತನ ಹೇಳ್ಬೋದು. ಮನೆಗೆ ಏನಾದರೂ ಒಂದು ಹೊಸ ಐಟಮ್ ತೊಗೊಂಡು ಬಂದ್ವಿ ಅಂತಂದ್ರೆ ಸೊ ಫೈನಲಿ ಇವತ್ತು ಸೋಫಾ ಸೆಟ್ಗೆ ಕವರ್ ತೊಗೊಂಡು ಬಂದೆ ನೋಡ್ರಿ ಫ್ರೆಂಡ್ಸು. ಟೋಟಲ್ 2 ಸೋಫಾ ಸೆಟ್ ಕವರ್ ತೊಗೊಂಬಂದೀನಿ. ಸೊ ಇನ್ನೊಂದು ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಮತ್ತು ಸುಮಾರು ವ್ಯೂವರ್ಸನ್ನು ಕೇಳಿರಿ, ನಿಮ್ಮ ಸೋಫಾ ಸೆಟ್ ಡಿಸೈನ್ ಸ್ವಲ್ಪ ನೀಟಾಗಿ ತೋರಿಸಿ ಅಕ್ಕ ಅಂತೇಳ್ಬಿಟ್ಟು. ದೂರದಿಂದ ತೋರಿಸಿರಿ, ಹತ್ತಿರದಿಂದ ತೋರಿಸ್ರಿ ಅಂತ ಕೇಳಿರಿ. ಸೊ ಅದರದ್ದೊಂದು ಸಪ್ರೇಟ್ ಬ್ಲಾಗ್ನಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಸೋಫಾ ಸೆಟ್ ಕವರ್ ಶಾಪಿಂಗ್ ಅಂತೂ ಆಯಿತು. ಆದ್ರೆ ಒಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿವಿ. ಶಾಪಿಂಗ್ ಮಾಡಬೇಕಾದ್ರೆ ಒಂದು ರೀತಿ ಲಾಸ್ ಆಯ್ತು ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತಂದ್ರೆ ಸೋಫಾ ಸೆಟ್ ಕವರ್ ಅದು ಶಾಪಿಂಗ್ ಮಾಡ್ಬೇಕಾದ್ರೆ ಟೋಟಲ್ 4 ಶಾಪಿಗೆ ಹೋಗಿದ್ವಿ. ಸೊ ಅದ್ರೊಳಗೆ ನನಗೆ ಡೌಟ್ ಇರೋಂಗ ಒಂದು ಯಾವ ಶಾಪ್, ಒಂದು 2 ಶಾಪ್ನಾಗ ಸ್ವಲ್ಪ ಡೌಟ್ ಐತಿ. ನಾಳೆ ಹೋಗಿ ಚೆಕ್ ಮಾಡ್ಬೇಕು ಅಂತ ಅನ್ಕೊಂಡಿವಿ. ಏನ್ ಲಾಸ್ ಆಯ್ತು ಅಂದ್ರೆ ಫ್ರೆಂಡ್ಸ್, ಒಂದು ನ್ಯೂ ಬ್ಯಾಗ್. ಸೊ ಅಲ್ಲೇ ಶಾಪ್ ಒಳಗನ ಬಿಟ್ಟು ಬಂದ್ಬಿಟ್ಟಿವಿ. ಅಂದ್ರೆ ಸೋಫಾ ಕವರ್ ಅದು ನೋಡ್ಬೇಕಾದ್ರ ಕೈಲಿರುವ ಬ್ಯಾಗ್ನ ಅಲ್ಲೇ ಇಟ್ಬಿಟ್ಟು ಅದ್ರೊಳಗೇನು ಒಂದು ಛತ್ರಿ ಇಟ್ಟಿದ್ವಿ ಅಷ್ಟ. ಹಳೆ ಬ್ಯಾಗ್ ಅಂತೂ ಅಲ್ಲ ಫ್ರೆಂಡ್ಸ್, ಅದು ಒಳ್ಳೆ ಕ್ವಾಲಿಟಿ ಬ್ಯಾಗು. ಜಪ್ಪ ಒಂದು 20 ವರ್ಷ ಆದ್ರೂ ಅದನ್ನ ಬ್ಯಾಗ್ ಜಪ್ಪ ಅಂತ ಇರ್ಲಿಲ್ಲ. ಗೋಕಾಕಲ್ಲಿ ತಗೊಂಡಿದ್ದು ಆರೆಂಜ್ ಅಲ್ಲ. ನೀವು ಲಂಚ್ ಬ್ಯಾಗ್ ತಗೊಂಡೋಗ್ತಿರಲ್ಲ ಸ್ಕೂಲ್ಗೆ, ಅದ್ರ ಜೋಡಿ ಒಂದ್ ಬ್ಯಾಗ್ ತಗೊಂಡ್ಬಂದಿದ್ವಿಲ್ಲ ಗೋಕಾಕದಾಗ, ದೊಡ್ಡ ಚೀಲ. ಅದನ್ನ ಬಿಟ್ಟು ಬಂದ್ಬಿಟ್ಟಿವಿ. ಎಷ್ಟು ಚೆನ್ನಾಗಿದೆ ಅದು ಗೊತ್ತಾ ಫ್ರೆಂಡ್ಸ್. ಅದು ತುಂಬಾ ಅಂದ್ರೆ ತುಂಬಾ ಗಟ್ಟಿ ಬಾಳ್ಕೆ ಬರುವಂತದ್ದು. ಸೊ ಆ ಬ್ಯಾಗ್ನ ಬಿಟ್ಟು ಬಂದ್ಬಿಟ್ಟಿವಿ. ಹೋಗಿ ಶಾಪ್ನಾಗ ಕೇಳಿದ್ವಿ ಒಂದ್ ಶಾಪ್ ಒಳಗ. ಸೊ ನೋಡ್ಬೇಕು, ನಾಳೆ ಇನ್ನೊಂದ್ಸತಿ ವಿಸಿಟ್ ಮಾಡಿ ಕೇಳ್ಕೊಂಡು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡ್ ಬರ್ಬೇಕು. ನೋಡೋಣ ನಾಳೆ ಏನಾಗತ್ತ ಅಂತ ಹೇಳಿ. ಸಿಗ್ಲಿ ಬ್ಯಾಗ್, ನಾಳೆ ಬ್ಯಾಗ್ ಸಿಗ್ಲಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ನೋಡ್ರಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮತ್ತೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸೊ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ.